ಮಾತಾಡ್ತಾರೆ ನಮ್ಮ ಬಗ್ಗೆ ಮೂರು ಬಿಟ್ಟು ಅವ್ರ ಮರ್ಯಾದಿನ ಪಕ್ಕಕ್ಕಿಟ್ಟು ನಮ್ಗೆ ಯಾಕೆ ಬೇರೆಯವ್ರ ಚಿಂತೆ ಇದು ಬೊಗಳೋ ನಾಯಿಗಳು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆ್ಯನ್ ಎಡಿಟರ್ ಕ್ರಿಯೇಷನ್. ನಾನು ಹೇಳ್ಕೊಡ್ತೀನಿ ಹೇಗೆ ಈ ಥರ ಡೈಲಾಗ್ ವೀಡಿಯೋ ಸ್ಟೇಟಸ್ನ ಎಡಿಟ್ ಮಾಡೋದು. ಫ್ರೆಂಡ್ಸ್, ವಿಡಿಯೋ ಪೂರ್ತಿ ನೋಡಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೂ ಯಾರು ಹೊಸೂರು ಬಂದಿದ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕಾ ಬೆಲ್ಲೈಕನ್ ಆನ್ ಮಾಡಿ, ಯಾಕಂದರೆ ಇದೇ ಥರ ಎಡಿಟಿಂಗ್ ವಿಡಿಯೋ ತರ್ತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಅಲೈಟ್ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕು ಫ್ರೆಂಡ್ಸ್. ಅದಾದಮೇಲೆ ಪ್ಲಸ್ ಪಕ್ಕ ಇಲ್ಲಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ಬೋದು ಬೀಟ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟು. ಇದೆರಡು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, XML ಫೈಲು. ಇಲ್ಲಿ ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಅಲ್ಲೋಗಿ ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಆದಮೇಲೆ ನೋಡ್ಬೋದು ಬೀಟ್ ಮಾರ್ಕ್ನ ಓಪನ್ ಮಾಡಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲೆಲ್ಲ ಬ್ಯಾಕ್ಗ್ರೌಂಡು ಮತ್ತು ಡೈಲಾಗ್ಸ್ ಎಲ್ಲ ನಾನೇ ಸೆಟ್ ಮಾಡಿಬಿಟ್ಟಿರ್ತೀನಿ. ಈ ಥರ ನೋಡ್ಬೋದು. ಆಮೇಲೆ ಬೀಟ್ ಮಾರ್ಕು ಸೆಟ್ ಮಾಡಿಬಿಟ್ಟಿದ್ದೀನಿ. ಇಲ್ಲೆಲ್ಲ ಇಮೇಜ್ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಇಮೇಜ್ ಅಷ್ಟೇ ಇಲ್ಲೇ ಸೆಟ್ ಮಾಡಿಬಿಟ್ಟಿದ್ದೀನಿ ಡೈಲಾಗ್ ಜೊತೆ. ಆಡಿಯೋನು ಐತಿ ಇದರ ಜೊತೆ. ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್, ಅವಾಗ ಗೊತ್ತಾಗುತ್ತೆ ಹೆಂಗೆ ಎಲ್ಲೆಲ್ಲ ಎಫೆಕ್ಟ್ ಆ್ಯಡ್ ಮಾಡಬೇಕು ಅಂತ. ಫಸ್ಟ್ ಇಲ್ಲಿ ನೋಡ್ಬೋದು ಈ ಥರ ಡೈಲಾಗ್ಸ್ ಐತಲ್ಲ, ಫಸ್ಟು ಬ್ಯಾಕಿಗೆ ಬರಬೇಕು. ಶೇಕ್ ಎಫೆಕ್ಟ್ ಇಂಪೋರ್ಟ್ ಮಾಡ್ಕೊಂಡಿರ್ತೀರಲ್ಲ XML ಫೈಲು, ಅದನ್ನು ಓಪನ್ ಮಾಡ್ಕೊಬೇಕು. ಅದಾದಮೇಲೆ ನೋಡ್ಬೋದು ಈ ಥರ ಬರುತ್ತೆ. ಇಲ್ಲಿ ಫಸ್ಟು ಡೈಲಾಗ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸಿಗೆ ಹೋಗಿ 3 ಡಾಟ್ಸಿಗೆ ಹೋಗಿ ಕಾಪಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಬ್ಯಾಕಿಗೆ ಬರ್ರಿ. ಮತ್ತೆ ಬೀಟ್ ಮಾರ್ಕಿಗೆ ಹೋಗಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಇಲ್ಲಿ ಹೋದಾಗ ಮತ್ತೆ ಡೈಲಾಗ್ಸ್ ಎಲ್ಲ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸಿಗೆ ಹೋಗಿ 3 ಡಾಟ್ಸಿಗೆ ಹೋಗಿ ಪೇಸ್ಟ್ ಮಾಡಿ ಫ್ರೆಂಡ್ಸ್. ನೋಡ್ಬೋದು ಈ ಥರ. ಈ ಥರ ಎಲ್ಲ ಪೇಸ್ಟ್ ಆದಮೇಲೆ ನೆಕ್ಸ್ಟ್ ಇನ್ನು ಯಾವ್ಯಾವ ಡೈಲಾಗ್ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸಿಗೆ ಹೋಗಿ 3 ಡಾಟ್ಸಿಗೆ ಹೋಗಿ ಪೇಸ್ಟ್ ಮಾಡಿ ಫ್ರೆಂಡ್ಸ್. ನೋಡ್ಬೋದು ಈ ಥರ. ಇದೇ ಥರ ಎಲ್ಲ ಇಮೇಜ್ನ ಆ್ಯಡ್ ಮಾಡ್ಕೊಂಬರ್ರಿ ಫ್ರೆಂಡ್ಸ್. ಇಮೇಜಿಗೆ ಎಫೆಕ್ಟ್ ಆ್ಯಡ್ ಮಾಡ್ಕೊಂಬರ್ರಿ ಫ್ರೆಂಡ್ಸ್. ನಾನು ಇದೊಂಚೂರು ಪಾಸ್ ಮಾಡ್ತೀನಿ. ನೀವೆಲ್ಲ ಇದೇ ಥರ ಪೇಸ್ಟ್ ಮಾಡ್ಕೊಂಬರ್ರಿ ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್, ಇವಾಗೆಲ್ಲ ಎಫೆಕ್ಟ್ ಆ್ಯಡ್ ಮಾಡ್ಕೊಂಬಂದಿದ್ದೀನಿ. ನೀವು ಇದೇ ಥರ ಆ್ಯಡ್ ಮಾಡ್ಕೊಂಬರ್ಬೇಕು. ಆಮೇಲೆ ಇದು ಇಮೇಜಿಗೆ ಫಸ್ಟೇ ಸೆಟ್ ಆಗಿರುತ್ತೆ. ಈ ಥರ ನೋಡ್ಬೋದು, ಈ ಥರ ಬರುತ್ತೆ. ಈ ಥರ ಎಲ್ಲ ಡೈಲಾಗ್ ಆ್ಯಡ್ ಮಾಡ್ಕೊಂಬರ್ಬೇಕು ಎಫೆಕ್ಟ್ಸು ಡೈಲಾಗ್ಗೆ. ಇದೊಂಚೂರು ಸ್ಟ್ರಕ್ ಕಾಣಿಸ್ತೈತೆ, ಎಕ್ಸ್ಪೋರ್ಟ್ ಆದಮೇಲೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡೋದು ಇವಾಗ. ಅದಾದಮೇಲೆ ಇಲ್ಲಿಂದ ನೋಡ್ಬೋದು ಸೆಕೆಂಡ್ 2 ಬೀಟ್ ಐತಲ್ಲ, ಆ ಬೀಟಿಂದ ನಾವು ಸೆಕೆಂಡ್ ಮುಂದೆ ಬರಬೇಕು. ಇಲ್ಲಿಂದ ಇಮೇಜ್ ಆ್ಯಡ್ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ನಿಮ್ಮ ಹತ್ರ ಇಮೇಜ್ ಇದೆ, ಅದೇ ಆ್ಯಡ್ ಮಾಡಿಲ್ಲ ಅಂದರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ಇಮೇಜಸ್ಸು. ಇದು ಅದಾಗ ಸೆಟ್ ಮಾಡ್ಕೊಳ್ಳಿ. ನೋಡ್ಬೋದು ಈ ಇಮೇಜಸ್ ಎಲ್ಲ ನಾನು ಸೆಟ್ ಮಾಡಿ ಹಾಕಿರ್ತೀನಿ. ಇಲ್ಲಿ ಈ ಥರ ಇಮೇಜು ಬರುತ್ತಲ್ಲ, 3 ಡಾಟ್ಸಿಗೆ ಹೋಗಿ ಫಿಲ್ ಟು ಕಂಪೋಸಿಷನ್ ಕ್ಲಿಕ್ ಮಾಡಿ, ಕರೆಕ್ಟಾಗಿ ಫಿಲ್ಲಾಗಿ ಕೂತ್ಕೊಳುತ್ತೆ ನೀಟಾಗಿ. ನೆಕ್ಸ್ಟ್ ಬೀಟ್ ಮಾರ್ಕ್ ಹಾಕಿದ್ರೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಈ ಥರ ಬಂದಾಗ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಟ್ರಿಮ್ ಮಾಡಿ. ಈ ಥರ ನೋಡ್ಬೋದು ಈ ಥರ ಇಮೇಜು ಈ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ. ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಜಾಯ್ನ್ ಆಗಿ. ಮತ್ತೆ ಪ್ಲಸ್ಸಿಗೆ ಹೋಗಬೇಕು, ಮೀಡಿಯಾಗೆ ಹೋಗಬೇಕು, ನೆಕ್ಸ್ಟ್ ಇಮೇಜ್ನ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಈ ಥರ ಬರುತ್ತೆ ಇಮೇಜು. ಬಂದಾದ್ಮೇಲೆ 3 ಡಾಟ್ಸು ಫಿಲ್ ಟು ಕಂಪೋಸಿಷನ್ ಏರಿಯಾ. ಒಂಚೂರು ಇಲ್ಲಿ ಈ ಕಡೆ ಆ ಕಡೆ ತರಬೇಕು ಅಂದರೆ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮಿಗೆ ಹೋಗಿ ಈ ಥರ ಕರೆಕ್ಟಾಗಿ ಸೆಟ್ ಮಾಡಿ, ಈ ಥರ ಹೇಳೋದು. ಅದಾದಮೇಲೆ ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಹೋಗಿ ಟ್ರಿಮ್ ಮಾಡಿ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡೋದು ಈ ಥರ. ಮತ್ತು ಬೀಟ್ ಮಾರ್ಕಿನ ಸೆಕೆಂಡ್ ಮುಂದೆ ಹೋಗಿ ಪ್ಲಸ್ಸಿಗೆ ಹೋಗಬೇಕು, ಮೀಡಿಯಾಗೆ ಹೋಗಬೇಕು. ನೆಕ್ಸ್ಟು ಇಮೇಜ್ ಎಲ್ಲ ಸೆಟ್ ಮಾಡ್ಕೊಂಬರ್ಬೇಕು ಫ್ರೆಂಡ್ಸ್. 3 ಡಾಟ್ಸು ಫಿಲ್ ಟು ಕಂಪೋಸಿಷನ್ ಏರಿಯಾ. ಇದು ಇಮೇಜ್ ಸೆಟ್ ಆಗ್ತಿಲ್ಲ, ಬೇರೆ ಇಮೇಜ್ ಸೆಟ್ ಮಾಡ್ತೀನಿ ಇವಾಗ. ಇಮೇಜು 3 ಡಾಟ್ಸು ಫಿಲ್ ಟು ಕಂಪೋಸಿಷನ್ ನೋಡ್ಬೋದು ಪೂರ್ತಿ ಫಿಲ್ಲಾಗಿ ಸೆಟ್ ಆಗುತ್ತೆ. ನೆಕ್ಸ್ಟ್ ಬೀಟ್ ಮಾರ್ಕು ಟ್ರಿಮ್, ಥರ್ಡ್ ಆಪ್ಷನ್ ಟ್ರಿಮ್ಮು. ಇದೇ ಥರ ಎಲ್ಲ ಇಮೇಜ್ನ ಆ್ಯಡ್ ಮಾಡ್ಕೊಂಬರ್ರಿ ಫ್ರೆಂಡ್ಸ್. ನೋಡೋದು ಮಿಕ್ಕಿದ ಇಮೇಜ್ ಎಲ್ಲ ಇಲ್ಲೇ ಐತೆ. ನೋಡ್ಬೋದು ಈ ಥರ. ನೆಕ್ಸ್ಟ್ ಪಾರ್ಟ್ ಟ್ರಿಮ್ಮು. ಇದೇ ಥರ ಎಲ್ಲ ಸೆಟ್ ಮಾಡ್ಕೊಂಬರ್ರಿ. ನಾವು ಪಾಸ್ ಮಾಡಿ ಇದು ಪೂರ್ತಿ ಮಾಡ್ತೀನಿ ಬೇಗ. ನೋಡ್ಬೋದು ಫ್ರೆಂಡ್ಸ್, ಇವಾಗೆಲ್ಲ ಇಮೇಜ್ ಆ್ಯಡ್ ಮಾಡಿದ್ದೀನಿ. ನೀವು ಇದೇ ಥರ ಆ್ಯಡ್ ಮಾಡ್ಕೊಂಬರ್ರಿ. ನೋಡ್ಬೋದು ಈ ಥರ. ಇದಾದಮೇಲೆ ಬ್ಯಾಕಿಗೆ ಬರಬೇಕು ಫ್ರೆಂಡ್ಸ್. ಇಂಪೋರ್ಟ್ ಮಾಡ್ಕೊಳ್ತಿರಲ್ಲ ಶೇಕ್ ಎಫೆಕ್ಟ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಫಸ್ಟ್ನೇ ಇಮೇಜ್ ಐತಲ್ಲ, ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ
ಎಫೆಕ್ಟ್ಸಿಗೆ ಹೋಗಿ 3 ಡಾಟ್ಸಿಗೆ ಹೋಗಿ ಕಾಪಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಬ್ಯಾಕಿಗೆ ಬರ್ರಿ, ಬೀಟ್ ಮಾರ್ಕಿಗೆ ಹೋಗಿ ಇಲ್ಲಿ ಫಸ್ಟ್ನೇ ಇಮೇಜ್ ಹತ್ರ ಹೋಗಿ ಫ್ರೆಂಡ್ಸ್. ಫಸ್ಟ್ನೇ ಇಮೇಜು ಇಲ್ಲೇ ಐತೆ. ಫಸ್ಟ್ನೇ ಇಮೇಜು ಅದ್ರ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ 3 ಡಾಟ್ಸಿಗೆ ಹೋಗಿ ಪೇಸ್ಟ್ ಮಾಡಿ ಫ್ರೆಂಡ್ಸ್. ಅದಾದಮೇಲೆ ನೆಕ್ಸ್ಟು ಇದೆರಡು ಬಿಟ್ಟು ಮೂರನೇದು ಇದ್ರ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ 3 ಡಾಟ್ಸಿಗೆ ಹೋಗಿ ಪೇಸ್ಟ್ ಮಾಡಿ ಫ್ರೆಂಡ್ಸ್. ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಎರಡು ಬಿಟ್ಟಿದೊಂದು ಮತ್ತೆ ಒಂದು ಬಿಟ್ಟಿದ್ರ ಮೇಲೆ ಎಫೆಕ್ಟ್ಸು 3 ಡಾಟ್ಸು ಪೇಸ್ಟು ಫ್ರೆಂಡ್ಸ್ ಇಮೇಜು. ಮತ್ತು ಲಾಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ 3 ಡಾಟ್ಸಿಗೆ ಹೋಗಿ ಪೇಸ್ಟ್ ಮಾಡಿ ಫ್ರೆಂಡ್ಸ್. ನೋಡ್ಬೋದು ಈ ಥರ. ಇದಾದಮೇಲೆ ಮತ್ತೆ ಬ್ಯಾಕಿಗೆ ಬರಬೇಕು, ಶೇಕ್ ಎಫೆಕ್ಟ್ಸಿಗೆ ಹೋಗಬೇಕು. ಇಲ್ಲಿ ಸೆಕೆಂಡ್ ಇಮೇಜ್ ಕೊಟ್ಟಿರ್ತೀನಲ್ಲ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ 3 ಡಾಟ್ಸಿಗೆ ಹೋಗಿ ಕಾಪಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಬ್ಯಾಕಿಗೆ ಬರ್ರಿ, ಮತ್ತು ಬೀಟ್ ಮಾರ್ಕಿಗೆ ಹೋಗಿ ಇಲ್ಲಿ ಇನ್ನು ಯಾವ ಇಮೇಜ್ ಬಿಟ್ಟಿದ್ದೀವಲ್ಲ ನಾವು ಯಾವ ಇಮೇಜ್ ಬಿಟ್ಟಿದ್ದೀವಲ್ಲ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ 3 ಡಾಟ್ಸಿಗೆ ಹೋಗಿ ಪೇಸ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಈ ಥರ. ಇವಾಗ ನೋಡ್ಬೋದು ಫ್ರೆಂಡ್ಸ್, ಎಲ್ಲ ಎಫೆಕ್ಟ್ ಆ್ಯಡ್ ಮಾಡಿ. ಇವಾಗ ತೋರಿಸ್ತೀನಿ, ಒಂದು ಸತಿ ಪ್ಲೇ ಮಾಡಿ ನೋಡ್ಬೋದು ಫ್ರೆಂಡ್ಸ್. ಎಫೆಕ್ಟ್ ಎಲ್ಲ ಸೆಟ್ಟಾಗಿ ನೀಟಾಗಿ ಚೆನ್ನಾಗಿ ಬರ್ತೈತೆ. ವಿಡಿಯೋ ಇಷ್ಟ ಲೈಕ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಇವಾಗ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು, ಇಲ್ಲಿ ಎಕ್ಸ್ಪೋರ್ಟ್ ಕೊಡಬೇಕು ಫ್ರೆಂಡ್ಸ್. ಧನ್ಯವಾದಗಳು ಫ್ರೆಂಡ್ಸ್ ವಿಡಿಯೋ ಪೂರ್ತಿ ನೋಡೋದಕ್ಕೆ. ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.